ಕೇಳಪ್ಪ ನನ್ನ ಜಾಣ ಮಾಸ್ತರ, ಶಬ್ದ ಹಾಕ್ತಾರಿವರು ರಾಗ ಮಾಡಿ ಹಾಡಬೇಕ. ಇಂಥ ರಾಗ ತಾಳ ಇಂಥದಿರ್ಬೇಕ ಅಂತ ಹೇಳ್ತಾರ್ರಿ ನಮ್ಮ ಪಂಡಿತ. ನಂದೊಂದು ಶರ್ತೈತಿ, ನೀ ಹೆಂಗ ಶರ್ತ್ ಹಾಕಿ ನಂದೊಂದು ಶರ್ತೈತಿ ಕೇಳ ನನ್ನ ಮಾಸ್ತರ. ನೀ ರಾಗ ತಾಳ ಬಲ್ಲವ ಇದ್ದರ ಮೊದಲಿಗೆ ಈ ಸಂಗೀತದೊಳಗ 4 ಜಾತಿ ಐತಿ. ಈ 4 ಜಾತಿಗಳ ಆಕಾರ ವಿಂಗಡಣೆ ಐತಿ. ಸರಿಯಾಗಿ ಕೇಳ್ಕೊ. ಯಾಕಂದ್ರೆ ನಿನಗೆ ರಾಗ ಇದ ಅಂತ ಗೊತ್ತಿದ್ದ ಹಾಡ್ತೀನಿ. ಅದ್ರ ಹಿಂದ್ ಕೇಳಕತ್ತೆ ನಂದೊಂದು ಶರ್ತ್. ಅದು ಗೊತ್ತಿದ್ರೆ ಮಾತ್ರ ನೀ ರಾಗ ಅನ್ನೋದನ್ನ ತಿಳಿತಿ. ಇಲ್ಲ ಅಂದ್ರೆ ನೀ ಹಾಡಿದಿಲ್ಲ ಸುಳ್ಳ. ಇದನ್ನ ಹೇಳ್ಬೇಕು. ನಾನು ಹೇಳ್ತೇನೆ, ಸಂಗೀತದೊಳಗ 5 ಜಾತಿ ಐತಿ. ಆ 5 ಜಾತಿ ಹೆಸರೈತಿ. ಆ ಜಾತಿಗಳ ವಿಂಗಡಣೆ ಐತಿ. ಆ ಮ್ಯಾಲ ರಾಗಗಳ ಉತ್ಪತ್ತಿ. ಆ ರಾಗಗಳಿಗೆ ಒಂದೊಂದು ಹೆಂಡತಿ ಸತಿಪತಿ ಜೀವನ ಐತಿ. ಅವ್ರ ಎಲ್ಲ ಹೆಸರು ಬಿಚ್ಚಿತ್ತ. ಆಮೇಲೆ ಈ ರಾಗ ಹೆಣ್ಣು ಇದು ಗಂಡು ಅನ್ನೋದ ಬಂದೈತಿ. ಪದ ಬರೆ ಅಕ್ಷರಸಿ ಇವನ್ನೆಲ್ಲ ಒಡದು ಹೇಳ ಆಮೇಲೆ ರಾಗ ಮಾಡ. ನೀವ್ ಹೇಳಿದ್ರಿ ನಾವು 3 ಮಂದಿ ಸ್ವಲ್ಪ ರಾಗ ಜಗಿತೇವಂತ ಹೇಳಿ. ನಾನ್ ರಾಗ ಜಗ್ಗಂಗಿಲ್ಲ, ನಿಜ. ಮಗ ನಾವು ನಿಮ್ಗಿಂತ ಸಣ್ಣವ್ರ, ನೀವು ದೊಡ್ಡವ್ರು ಆಯ್ತಾ. ನಮ್ಗೆ ರಾಗ ಬರಂಗಿಲ್ಲ. ನಿಮ್ಮನ್ನು ಹಿಡಿದೇ ಹಾಕತ್ತೆ. ನಾನು ಫಸ್ಟ್ ಹೆಂಗ್ ಬಂತು ಉತ್ಪತ್ತಿನ ಈಗ ನಾ ಕೇಳೇನಿ. ಇವನು ವಿಂಗಡಣೆ ಮಾಡಿ ಹೇಳಿ ಆಮೇಲೆ ಈ ರಾಗಕ್ಕೆ ಹಿಂಗ್ ಬರದ್ರ ಪದ ಅಂತ ಹೇಳ್ಬೇಕು. ಹೇಳಲಿಲ್ಲ ಗಂಟು ಮುಟ್ಟಿ ಕಟ್ಟಬೇಕು. ನನ್ನ ಶರ್ತಿದೆ. ನಾನಂತೂ ರಾಗ ಬರಲ್ಲ, ನಾನಂತೂ ಇಲ್ಲ ರಾಗದಾಗ. ನಾ ಇಲ್ಲ, ನೀನ ಹೇಳಿ. ನಾನಿಲ್ಲ, ನೀವು ಅದಿರಲ್ಲ. ಇದನ್ನ ಹೇಳೇ ಮುಂದೆ. ಇಂಥದ ಆನಂದ ಭೈರವಿ ರಾಗ. ಅವ್ರ ಪತ್ನಿ ಹಿಂಗಿದ್ಲು, ಅದಕ್ಕದ ಹಂಗ ಅರಗ್ತಡೆ. ಆತ ಸಂಸಾರ ಹುಟ್ಟು ಮುಂದೆ ರಾಗ ಹುಟ್ಟೈತಿ. ಅವ್ರಿಗೆ ಮತ್ ರಾಗ ಅವಾಗಿದ ರಾಗ. ಇದು ಭೈರವಿ, ಆನಂದ ಭೈರವಿ, ಮಾಳವ, ಬಂಗಾಳ, ಶ್ರೀರಾಗ, ಪಂಚಮ ಇವನ್ನೆಲ್ಲ ಹೆಂಗ ಬಂದು ಅವ್ರ ಮಕ್ಕಳಿಂದ ಒಂದೊಂದು ರಾಗ. ಆರಿದ ದೀಪ ಹತ್ತುವಂತ ರಾಗ. ಅವಾಗ ಯಾ ಮಗ ಯಾರಿಗೆ ಯಾರಾಗ ಹುಟ್ಟಿತ್ತ ಇವೆಲ್ಲ ಸಂಸಾರ ಲೆಕ್ಕ ಮಾಡಿ ಆಮೇಲೆ ರಾಗ ಹುಟ್ಟಾವ. ಹೇಳ್ರಿ ನೋಡಿ. ಬಸವಣ್ಣನ ವಚನದೊಳಗಿದ್ದ ಹಾಡಬಾರ್ದಂತ ನಮ್ಮ ಬಸವ. ಹಾಡಬಾರ್ದು ಅಲ್ಲ. ಆಯ್ತು, ನಿನಗೆ ಹೆಂಗ ಬೇಕು ಹಂಗ ತಗೋ. ನರಕ ವಿನತಿ ಹಾಡನಾಗ ಬೇಕ್ರಿ ಉಂಗ ನರಕ ವೀರ. ಸರಿ ಪದ ಮತ್ತೆ ಅಲ್ಲ ತಿಳ್ಕೊಬೇಡ. ಯಾಕಂದ್ರೆ ಪುಕ್ಕಟ್ಟ ಬಿಡ್ತೇನೆ, ನಿನ್ನ ಕೈ ಕೊಟ್ಟು ಬಿಡ್ತೇನೆ. ಅದಕ್ಕೆ ಅಲ್ಲನೇ ಬೇಡ ಅದಾ.
ಮಕ್ಕಳ ಹಡದ ಈ ಸೂಳಿ ಸಂಘ, ಮಕ್ಕಳ ಹಡದ ಈ ಸೂಳೆ ಸಂಘ ಮಾಡಬಾರದು ಇವಳಿಗೆ ಕಪ್ಪುಲತೆಯಿಂದ ಯಾರು ಉಡಬಾರದು. ಮಕ್ಕಳ ಹಡದ ಈ ಸೂಳೆ ಸಂಘ